ನಮಸ್ಕಾರ ಸ್ನೇಹಿತರೆ, ದೇಶದ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಹಣಕಾಸಿನ ನೆರವು ನೀಡಲು ಕೇಂದ್ರ, ರಾಜ್ಯ ಸರ್ಕಾರಗಳು ಹಾಗೂ ಬ್ಯಾಂಕ್‌ಗಳ ಮೂಲಕ ಹಲವು ರೀತಿಯ ಸಾಲ ಸೌಲಭ್ಯಗಳು ಲಭ್ಯವಿವೆ. ಕೃಷಿಗೆ ಸಂಬಂಧಿಸಿದ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಯಾವ ಸಾಲ ನಿಮಗೆ ಸೂಕ್ತವಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸರಳವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಬೆಳೆ ಸಾಲ. ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ಇತರೆ ಕೃಷಿ ಖರ್ಚುಗಳಿಗೆ ರೈತರು ಅಲ್ಪಾವಧಿ ಬೆಳೆ ಸಾಲವನ್ನು ಪಡೆಯಬಹುದು. ಕರ್ನಾಟಕದಲ್ಲಿ ಅರ್ಹ ರೈತರಿಗೆ ಸಹಕಾರಿ ವ್ಯವಸ್ಥೆಯ ಮೂಲಕ ಬಡ್ಡಿ ಸಹಾಯದೊಂದಿಗೆ ಬೆಳೆ ಸಾಲ ಸೌಲಭ್ಯಗಳು ಲಭ್ಯವಿವೆ. ಸಾಲದ ಮಿತಿ ಮತ್ತು ಬಡ್ಡಿ ನಿಯಮಗಳು ಅರ್ಹತೆ ಹಾಗೂ ಪ್ರಸ್ತುತ ಸರ್ಕಾರದ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಇನ್ನು ಎರಡನೇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಕೆಸಿಸಿ ಸಾಲ. ಕೃಷಿಗೆ ತಕ್ಷಣದ ಹಣ ಅವಶ್ಯಕತೆ ಬಂದಾಗ ರೈತರಿಗೆ ಹಣಕಾಸಿನ ಸೌಲಭ್ಯ ಪಡೆಯಲು ಇದು ಸಹಾಯ ಮಾಡುತ್ತದೆ. ಬೆಳೆ ಮತ್ತು ಕೃಷಿ ಸಂಬಂಧಿತ ಅಗತ್ಯಗಳಿಗೆ ಅನುಗುಣವಾಗಿ ಬ್ಯಾಂಕ್ ಮಿತಿಯನ್ನು ನಿಗದಿಪಡಿಸುತ್ತದೆ. ಮೂರನೇದು ಕೃಷಿ ಚಿನ್ನದ ಸಾಲ. ಅರ್ಹ ರೈತರು ತಮ್ಮ ಚಿನ್ನದ ಆಭರಣಗಳನ್ನು ಬ್ಯಾಂಕ್ ಅಥವಾ ಸಂಬಂಧಿತ ಹಣಕಾಸು ಸಂಸ್ಥೆಯಲ್ಲಿ ಅಡಮಾನವಿಟ್ಟು ಕೃಷಿ ಅಗತ್ಯಗಳಿಗೆ ಸಾಲ ಪಡೆಯುವ ಅವಕಾಶ ಹೊಂದಿರಬಹುದು. ಇನ್ನು ನಾಲ್ಕನೇದು ಕೃಷಿ ಯಂತ್ರೋಪಕರಣ ಮತ್ತು ಟ್ರ್ಯಾಕ್ಟರ್ ಸಾಲ. ಟ್ರ್ಯಾಕ್ಟರ್, ಕೃಷಿ ಯಂತ್ರಗಳು ಮತ್ತು ಅಗತ್ಯ ಉಪಕರಣಗಳನ್ನು ಖರೀದಿಸಲು ಕೆಲವು ಬ್ಯಾಂಕ್ಗಳು ಪ್ರತ್ಯೇಕ ಸಾಲ ಸೌಲಭ್ಯಗಳನ್ನು ನೀಡುತ್ತವೆ. ಇನ್ನು ಐದನೇದು ದೀರ್ಘಾವಧಿ ಕೃಷಿ ಸಂಬಂಧಿತ ಸಾಲ. ನೀರಾವರಿ, ಕೊಳವೆ ಬಾವಿ, ತೋಟಗಾರಿಕೆ, ಹೈನುಗಾರಿಕೆ ಹಾಗೂ ಕೃಷಿ ಸಂಬಂಧಿಸಿದ ಇತರೆ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು ಅರ್ಹತೆಯ ಆಧಾರದ ಮೇಲೆ ಸಾಲ ಸಿಗಬಹುದು. ಸಾಲ ಪಡೆಯುವಾಗ ಬ್ಯಾಂಕ್ ಸಾಮಾನ್ಯವಾಗಿ ಆಧಾರ್, ಪ್ಯಾನ್, ಬ್ಯಾಂಕ್ ಖಾತೆ ವಿವರಗಳು, ಜಮೀನಿನ ದಾಖಲೆಗಳು, ಆರ್ಟಿಸಿ ಅಥವಾ ಪಹಣಿ ಹಾಗೂ ಅಗತ್ಯ ಇರುವ ಇತರ ದಾಖಲೆಗಳನ್ನು ಕೇಳಬಹುದು. ಆದರೆ ದಾಖಲೆಗಳು ಮತ್ತು ಸಾಲದ ನಿಯಮಗಳು ಬ್ಯಾಂಕ್ ಹಾಗೂ ಯೋಜನೆಯ ಪ್ರಕಾರ ಬದಲಾಗಬಹುದು. ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಸಹಕಾರಿ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಸಂಪರ್ಕಿಸಿ ತಮ್ಮ ಅರ್ಹತೆ ಮತ್ತು ಪ್ರಸ್ತುತ ಬಡ್ಡಿದರವನ್ನು ಪರಿಶೀಲಿಸಬಹುದು. ಈ ಮಾಹಿತಿಯನ್ನು ಕೇಳಿ ಯಾರಿಗೂ ಸ್ವಯಂಚಾಲಿತ ಸಾಲ ಮಂಜೂರು ಆಗುತ್ತದೆ ಎಂದು ಅರ್ಥವಲ್ಲ. ನಿಮ್ಮ ಜಮೀನು ಸಾಲದ ಉದ್ದೇಶ, ಹಿಂದಿನ ಸಾಲದ ಸ್ಥಿತಿ ಮತ್ತು ಬ್ಯಾಂಕಿನ ಅರ್ಹತಾ ನಿಯಮಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರವಾಗುತ್ತದೆ. ಹೀಗಾಗಿ ರೈತ ಸ್ನೇಹಿತರೆ, ಸಾಲ ಪಡೆಯುವ ಮೊದಲು ನಿಮ್ಮ ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಮಾಹಿತಿ ಪಡೆದು ನಂತರ ಅರ್ಜಿ ಸಲ್ಲಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.